ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ವಿಶೇಷ ಏಕಾದಶಿ. ರಂಗೋಲಿ ಅಲಂಕಾರ ಅಷ್ಟದಳ ಪದ್ಮ ಬರೆದು ಲಕ್ಷ್ಮೀ ಪದ್ಮಾವತಿ ಸಮೇತ ವೆಂಕಟೇಶನ ಅಲಂಕರಿಸೀನಿ. ಭಾಳನೇ ಸಿಂಪಲ್ ರಂಗೋಲಿ ಇದು ಹಾಕೋದು. ವಿಡಿಯೋನ ಫಾಲೋ ಆಗ್ರಿ. ದೇವ್ರನ್ನ ಬಿಡಿಸೋದು ಭಾಳನೇ ಕಷ್ಟ, ಪರ್ಫೆಕ್ಟಾಗಿ ಬರ್ತಾ ಇಲ್ಲ ಅಂಥೇಳಿ ಮೆಸೇಜಸ್ ಮಾಡ್ತಾ ಇರಲ್ಲ. ಅದಕ್ಕೆ ಅಷ್ಟದಳ ಪದ್ಮ ಬರೆದು, ಅಷ್ಟದಳ ಪದ್ಮ ಆದರೆ ಎಲ್ಲರಿಗೆ ಬರ್ತದಲ್ಲ, ಅದಕ್ಕೆ ಅಷ್ಟದಳ ಪದ್ಮಲಿಂತ ದೇವ್ರನ್ನ ಅಲಂಕರಿಸೋದು ತೋರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ಕೂಡ ದೇವ್ರನ್ನ ಅಲಂಕರಿಸಬಹುದು. ಎಲ್ಲರಿಗೆ ಬರುವ ರಂಗೋಲಿಗಳು ತೋರಿಸ್ತಾ ಇದ್ದೀನಿ. ಇದೇನು ಹೊಸ ರಂಗೋಲಿ ಏನಲ್ಲ, ಅಷ್ಟದಳ ಪದ್ಮ ಎಲ್ಲರಿಗೆ ಬರ್ತದಲ್ಲ. ಈ ರಂಗೋಲಿಲಿಂತ ಕೂಡ ಇಷ್ಟು ಚಲೋ ದೇವ್ರನ್ನ ಅಲಂಕರಿಸಬಹುದಾ ಅಂಥೇಳಿ ಅನ್ನಿಸ್ತದ. ನೀವೆಲ್ಲರೂ ಹಾಕ್ತೀರಿ ಅಂಥೇಳಿ ಅಂದ್ಕೊತಾ ಇದ್ದೀನಿ. ಈಗ ರಂಗೋಲಿ ಅಲಂಕಾರ ನೋಡ್ರಿ. ನಿಮ್ಗೆ ಬಂದ ರೀತಿಯಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಬಿಡಿಸ್ಕೇರಿ. ಆಗಿಂದ ದೇವ್ರನ್ನ ಅಲಂಕಾರ ಹ್ಯಾಂಗೆ ಮಾಡ್ತೀನೋ ವಿಡಿಯೋನ ಫಾಲೋ ಆಗ್ರಿ. ಈಗ 3 ಅಷ್ಟದಳ ಪದ್ಮಗಳು ಬಿಡಿಸಬೇಕು. ಒಂದು ಆಯಿತು ಅಂದರೆ ಲಕ್ಷ್ಮೀ ಪದ್ಮಾವತಿ ಸಮೇತ ವೆಂಕಟೇಶನ ಇಳಿಸ್ತಾ ಇವಲ್ಲ. ಈಗ ದೇವರು ಎಡಭಾಗದಲ್ಲಿ ಒಂದು ಅಷ್ಟದಳ ಪದ್ಮ ಬರ್ದಿವಲ್ಲ, ಅದಕ್ಕೆ ಎಡಭಾಗದಲ್ಲಿ ಲಕ್ಷ್ಮೀ ದೇವನ ಅಲಂಕರಿಸ್ಕೆಮು. ಕೊನಿ ರಂಗೋಲಿ ಕೊನಿ ಚುಕ್ಕಿಲಿಂತ ಮತ್ತು ಇನ್ನೊಂದು ಅಷ್ಟದಳ ಪದ್ಮಕ್ಕೆ ಅಲಂಕರಿಸ್ಕೆಮು. ವಿಡಿಯೋನ ನೋಡ್ರಿ. ವಿಡಿಯೋನ ಫಾಲೋ ಆದರೆ ನಿಮ್ಗೆ ಚುಕ್ಕಿಗಳು ಇಡೋದು ಈಸಿಯಾಗಿ ಅರ್ಥ ಆಗ್ತದೆ. ಮೊದಲು ಬರ್ಕೊಂಡು ಅಷ್ಟದಳ ಪದ್ಮಕ್ಕೆ ಕೊನೆ ಭಾಗದಲ್ಲಿದ್ದ ಚುಕ್ಕಿಗೆ ಮತ್ತು ಇನ್ನೊಂದು ಅಷ್ಟದಳ ಪದ್ಮಕ್ಕೆ ಚುಕ್ಕಿಗಳು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದು ಲಕ್ಷ್ಮೀ ದೇವಿಗೆ ಅಲಂಕರಿಸ್ಕೋಬೇಕು ಅಂಥೇಳಿ ಎಡಭಾಗದಲ್ಲಿ ಇನ್ನೊಂದು ಅಷ್ಟದಳ ಪದ್ಮ ಬರಿತಾ ಇದ್ದೀನಿ. ಈಗ 3ನೇ ಪದ್ಮ ಬಿಡಿಸ್ಕೆಂಬಣು. ಅಷ್ಟದಳ ಪದ್ಮ 3ನೇದು ಬಿಡಿಸ್ಕೆಂಬಣು. ಲಕ್ಷ್ಮೀ ಪದ್ಮಾವತಿ ವೆಂಕಟೇಶ 3 ಅಷ್ಟದಳ ಪದ್ಮಗಳು ಬಿಡಿಸ್ಕೆಂಬಣು. ಮೊದಲು ಬರ್ಕೊಂಡು ಅಷ್ಟದಳ ಪದ್ಮಕ್ಕೆ ಬಲಭಾಗದಲ್ಲಿ ಇದ್ದು ಕೊನೆ ಚುಕ್ಕಿಲಿಂತಾನೆ ಮತ್ತು ಅಷ್ಟದಳ ಪದ್ಮ ಚುಕ್ಕಿಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡೀವಿ.
ವಿಡಿಯೋದಾಗ ನೋಡಿ ಫಾಲೋ ಆಗ್ರಿ. ಹೇಳೋದು ಸ್ವಲ್ಪ ಕಷ್ಟನೇ, ವಿಡಿಯೋನ ನೋಡಿ ಫಾಲೋ ಆಗ್ರಿ. ಈ ರಂಗೋಲಿಗಳೆಲ್ಲ ಶನಿವಾರ, ಏಕಾದಶಿ, ದ್ವಾದಶಿ, ವಿಶೇಷ ದಿನಗಳು ಯಾವಾಗನ್ನ ಈ ರಂಗೋಲಿಗಳು ಬಿಡಿಸ್ಕೋಬಹುದು. ಪ್ರತಿದಿನ ಅಷ್ಟದಳ ಪದ್ಮ ರಂಗೋಲಿ ಬಿಡಿಸ್ತೀವಲ್ಲ, ಇದೇ ಪ್ರಕಾರ ಅಲಂಕಾರ ಮಾತ್ರನೇ ತೋರಿಸ್ತಾ ಇದ್ದೀನಿ. ಎಲ್ಲ ದೇವರುಗಳನ್ನ ಕೂಡ ಇದೇ ಪ್ರಕಾರ ಹಾಕ್ಕೋಬೋದು. ಅವೆಲ್ಲ ಕೂಡ ರಂಗೋಲಿಗಳು ವಿಡಿಯೋ ಮಾಡಿ ಹಾಕ್ತೀನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು, ಅಷ್ಟದಳ ಪದ್ಮ, ಶ್ರೀಚಕ್ರ ಇವು ತಪ್ಪ ಬೇರೆ ರಂಗೋಲಿಗಳು ನಿಮ್ಮ ಥರ ಹಾಕಲಿಕ್ಕೆ ನಮ್ಗೆ ಬರಲ್ದು, ಭಾಳನೇ ಕಷ್ಟ ಅಂಥೇಳಿ ಮೆಸೇಜ್ ಮಾಡಿರಿ. ಇಲ್ಲ ರೀ, ಹಾಗೆ ಏನಿಲ್ಲ, ಅಷ್ಟದಳ ಪದ್ಮ ಶ್ರೀಚಕ್ರಲಿಂದ ಕೂಡ ದೇವರುಗಳನ್ನ ಅಲಂಕರಿಸ್ಬೋದು ಅಂಥೇಳಿ ಇವೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೆ ಮುಖಚಿತ್ರ ಬರೋದು ಕಷ್ಟನೇ ಅಲ್ಲ, ಪ್ರತಿಯೊಬ್ಬರಿಗೆ ಎಲ್ಲ ರಂಗೋಲಿಗಳು ಬರಬೇಕಂದ್ರೆ ಕಷ್ಟ ಅಲ್ಲ. ಅದಕ್ಕೆ ಈ ರಂಗೋಲಿಗಳು ಎಲ್ಲರಿಗೆ ಬರ್ತಾವಲ್ಲ, ಈ ರೀತಿಯಲ್ಲಿ ಹಿಂಗೆ ದೇವ್ರನ್ನ ಅಲಂಕರಿಸ್ಬೋದು ಅಂಥೇಳಿ ಪ್ರತಿದಿನ ಇವೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಈಗ 3 ಪದ್ಮಗಳು ಅಲಂಕರಿಸ್ಕೊಂಡಿವಲ್ಲ, ಕಿರೀಟ ಅಲಂಕಾರ ಆಗಿಂದ ಅಷ್ಟದಳ ಪದ್ಮದಲ್ಲಿ ವೆಂಕಟೇಶ ದೇವರು ಕಣ್ಣಿನ ಮುಂದೆ ನಿಂತಂಗೆ ಕಾಣಿಸ್ತದ ಅಲಂಕಾರ. ನೀವೆಲ್ಲರೂ ಕೂಡ ಕಾಮೆಂಟ್ ಹಾಕ್ತೀರಿ, ನೀವೆಲ್ಲರೂ ಈ ರಂಗೋಲಿನ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ಈಗ ಅಲಂಕಾರ ನೋಡ್ರಿ, ದೇವ್ರನ್ನ ಹೆಂಗೆ ಬಿಡಿಸ್ಬೋದು ಅಂಬೋದು. ವಿಡಿಯೋನ ಫಾಲೋ ಆಗ್ರಿ. ನೋಡಿರಲ್ಲ, ವೆಂಕಟೇಶನ ಅಲಂಕಾರ ಕಣ್ಣು ಮುಂದೆ ದೇವರು ನಿಂತಂಗೆ ಬಂದದಲ್ಲ. ಈಗ ಲಕ್ಷ್ಮೀ ದೇವಿನ ಅಲಂಕರಿಸ್ಕೊಂಬಣ. ಭಾಳನೇ ಸಿಂಪಲ್ ಇದು, ಎಲ್ಲರೂ ಬಿಡಿಸಬಹುದು, ಏನಷ್ಟು ಕಷ್ಟ ಏನಿಲ್ಲ. ರಂಗೋಲಿ ಅಲಂಕಾರ ನೋಡ್ರಿ.
ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೆನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ 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 ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೆನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನೋಡಿರಲ್ಲ ರಂಗೋಲಿ ಅಲಂಕಾರ ಲಕ್ಷ್ಮೀ ವೆಂಕಟೇಶ ಪದ್ಮಾವತಿನ ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ನೀವೆಲ್ಲರೂ ಕೂಡ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಅಷ್ಟದಳ ಪದ್ಮಲಿಂತ ಎಲ್ಲ ದೇವರುಗಳನ್ನ ಇಷ್ಟು ಚಲೋ ರಂಗೋಲಿ ಬಿಡಿಸಬಹುದಾ ಅಂತ ಹೇಳಿ ಅನ್ನಿಸ್ತದಲ್ಲ. ಇನ್ನೂ ಕೇಶವನಾಮ ಅಲಂಕಾರ ದಶಾವತಾರ ರಂಗೋಲಿ ಕೂಡ ಹಾಕಿ ತೋರಿಸ್ತೀನಿ. ನಾಳೆ ಬಿಡಿಸುವ ರಂಗೋಲಿ ನಿಮ್ಮೆಲ್ಲರಿಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.